ನಮಸ್ಕಾರ. ಹೆಸರು ಕಾಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸಣ್ಣ ಸಣ್ಣ ಕಾಳಲ್ಲಿ ಎಂಥ ಶಕ್ತಿ ಇರುತ್ತೆ ಗೊತ್ತಾ? ಎಲ್ಲ ಪೋಷಕಾಂಶಗಳು ತುಂಬಿರಿದೆ ಅದರಲ್ಲಿ. ಕೋಸಂಬರಿ ಏನು ತುಂಬ ಸುಲಭ, ಎಲ್ಲರೂ ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಹೆಸರು ಕಾಳು, ಮೊಳಕೆ ಕಾಳು, ಅದರಲ್ಲೂ ಮೊಳಕೆ ಬರ್ಸಿರೋದು ಅದರಲ್ಲಿರೋ ಪೋಷಕಾಂಶನ ಡಬಲ್ ಮಾಡುತ್ತೆ. ಅದಕ್ಕೋಸ್ಕರ ಮೊಳಕೆ ಕಾಳು ತಿನ್ನಿ ಅಂತ ಹೇಳೋದು. ಅದನ್ನು ಪ್ರತಿದಿನ ತಿನ್ನಬೇಕು, ಅಷ್ಟು ಒಳ್ಳೆಯದು. ಅವಾಗ ಮಲ್ಟಿವೈಟಮಿನ್ಸ್ ಎಲ್ಲ ತೊಗೊಳ್ಳೋ ಅವಶ್ಯಕತೆಯೇ ಇರಲ್ಲ. ಅದನ್ನು ಇನ್ನೂ ರುಚಿಯಾಗಿ ಮಾಡೋಕ್ಕೋಸ್ಕರ, ದಿನ ತಿನ್ನಲಿ ಅನ್ನೋಕ್ಕೋಸ್ಕರ ಇದು ಒಂದು ಕೋಸಂಬರಿ ರೆಸಿಪಿ ಅಷ್ಟೇ. ಇದು ಈಗಾಗಲೇ ತುಂಬ ಮನೆಗಳಲ್ಲಿ ತುಂಬ ಜನ ಮಾಡ್ತಾ ಇರ್ತಾರೆ. ಆದರೆ ಗೊತ್ತಿಲ್ಲದೆ ಇರೋರಿಗೋಸ್ಕರ, ಈಗ ಸಣ್ಣ ಹುಡುಗರು ಕೂಡ, ಸ್ಕೂಲ್ಗೆ ಹೋಗೋ ಹುಡುಗರು ಕೂಡ ಮಾಡ್ಕೊಂಡು ತಿನ್ಬೋದು ಅನ್ನೋಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಹೆಸರು ಕಾಳು ಈ ಥರ ಇರುತ್ತಲ್ಲ, ಅದನ್ನು ಒಂದು ಬೌಲಿಗೆ ಹಾಕಿ 1 ಕಪ್ಪಷ್ಟು ಅದರಲ್ಲಿರೋ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡಿ, ಆ ನೀರು ಚೆಲ್ಬಿಟ್ಟು ಫ್ರೆಶ್ ನೀರು ಹಾಕಿ ಒಂದು 6ರಿಂದ 8 ಗಂಟೆ ನೆನೆಸಿಡಬೇಕು. ನಿಮಗೆ ನಾಳೆ ಬೆಳಗ್ಗೆ ಬೇಕು ಅಂತಂದರೆ ಇವತ್ತು ಬೆಳಗ್ಗೆ ನೆನೆಸಿಟ್ಬಿಟ್ಟು ಇವತ್ತು ರಾತ್ರಿ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದಿರುತ್ತಲ್ಲ, ಚೆನ್ನಾಗಿ ಸ್ವಲ್ಪ ಉಬ್ಬಿರುತ್ತೆ, ಆ ನೀರು ಚೆಲ್ಬಿಟ್ಟು ಒಂದು ಫ್ರೆಶ್ ಬಟ್ಟೆ, ಕಾಟನ್ ಬಟ್ಟೆ, ನಾನಿಲ್ಲಿ ಒಂದು ಒಳ್ಳೆ ಕರ್ಚೀಫೆ ತೊಗೊಂಡಿದ್ದೀನಿ, ನೀವು ಅದನ್ನೇ ಮಾಡ್ಬೋದು. ಇಲ್ಲ ಮಲ್ ಬಟ್ಟೆ ದೊಡ್ಡದಿರುತ್ತೆ ಅಂದರೆ ಅದನ್ನು ಬೇಕಾದ್ರೆ ಉಪಯೋಗಿಸ್ಬೋದು. ಅದರೊಳಗೆ ಹಾಕಿಬಿಟ್ಟು ಒಂದು ಗಂಟು ಕಟ್ಟಿ ಒಂದು ದೊಡ್ಡ ಪಾತ್ರೆ ಒಳಗೆ ಒಂದು ಜಾಲರಿ ಥರ ಯಾವುದಾದ್ರೂ ಇನ್ನೊಂದು ಪಾತ್ರೆನೋ ಅಥವಾ ಒಂದು ಜರಡಿನೋ ಏನಾದ್ರು ಇಟ್ಟು, ಈ ಗಂಟು ಕಟ್ಟಿರೋ ಬಟ್ಟೆ ಇರುತ್ತಲ್ಲ, ಕಾಳಿರೋದು, ಅದನ್ನು ಇಟ್ಬಿಟ್ಟು ಒಂದು ಮುಚ್ಚಿಟ್ರೆ ಸಾಕು. ಮೇಲೆ ಭಾರ ಇಡಬೇಕು ಅಂತಾರೆ, ಆದರೆ ಈ ವೆದರ್ ಕಂಡೀಷನ್ಸಲ್ಲೆಲ್ಲ ಏನು ಭಾರ ಇಡದೆ ಸುಮ್ಮನೆ ಮುಚ್ಚಿಟ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ಮೊಳಕೆ ಬಂದಿರುತ್ತೆ. ತುಂಬ ಉದ್ದುದ್ದ ಮೊಳಕೆ ಬಂದಿರಬೇಕು ಅಂತಾರೆ, ಆದರೆ ನನ್ನ ಪ್ರಕಾರ ಜಸ್ಟ್ ಒಂದು ಸ್ವಲ್ಪ ಬಂದ್ರೂ ಸಾಕು, ಅದರಲ್ಲೂ ಅಷ್ಟೇ ಪೌಷ್ಟಿಕಾಂಶಗಳು ಇರುತ್ತೆ. ಅದನ್ನು ಒಂದು ಬೌಲಷ್ಟು ತೊಗೊಂಡು ಇದನ್ನು ಬರೀದೇ ಹಾಗೆ ತಿನ್ಬೋದು. ಮಕ್ಕಳಿಗೆ ಎಲ್ಲ ಕಲರ್ಫುಲ್ಲಾಗಿ, ರುಚಿಯಾಗಿ ಅವ್ರು ತಿನ್ನಲಿ ಅಂತ ಮಾಡೋಕ್ಕೋಸ್ಕರ ಅದಕ್ಕೆ ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ, ಹಸಿ ತೆಂಗಿನ ತುರಿ, ನಿಂಬೆ ರಸ ಎಲ್ಲ ಹಾಕಿಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಿಂಗು, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಒಣಮೆಣಸಿನ್ಕಾಯಿ. ಒಗ್ಗರಣೆ ಯಾಕೆ ಹಾಕೋದು ಸಲಾಡ್ಗೆ ಅಂತಂದರೆ ಅದು ಚೆನ್ನಾಗಿ ಜೀರ್ಣ ಆಗಬೇಕು ಅಂತ, ಆಮೇಲೆ ಅದರಲ್ಲಿರೋ ನ್ಯೂಟ್ರಿಯನ್ಸು ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಅಂತ. ಈ ವೆಸ್ಟರ್ನ್ ಸಲಾಡ್ ಮೇಕಿಂಗಲ್ಲೂ ಎಣ್ಣೆ ಹಾಕ್ತಾರೆ, ಆಲಿವ್ ಆಯಿಲ್ ಎಲ್ಲ ಹಾಕ್ತಾರೆ, ನೋಡಿದ್ದೀರಲ್ವಾ? ಅದಕ್ಕೋಸ್ಕರನೇ. ಆಮೇಲೆ ಒಂದು ಸ್ವಲ್ಪ ಹುರಿದಿರೋ ಕಡಲೆಕಾಯಿ ಬೀಜ, ಕಾಳುಮೆಣಸು ಪುಡಿ, ಚಾಟ್ ಮಸಾಲ, ನಿಮಗೇನು ಬೇಕೋ ಮೇಲಿಂದ ಎಲ್ಲ ಹಾಕ್ಕೊಂಡು ತಿನ್ಬೋದು. ಈ ಕೋಸಂಬರಿ ಮಾಡೋದು ತುಂಬ ಸುಲಭ ಆದ್ರೂ ಇದನ್ನು ದಿನ ತಿನ್ನಲಿ ಅನ್ನೋ ಉದ್ದೇಶದಿಂದ ತೋರಿಸ್ತಾ ಇದ್ದೀನಿ. ಹೆಸರು ಕಾಳು ಆ್ಯಂಟಿ ಡಯಾಬಿಟಿಕ್ಕು, ಆಮೇಲೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ, ಆ್ಯಂಟಿ ಕ್ಯಾನ್ಸರಸ್ ಅಂತ ಕೂಡ ಪ್ರೂವ್ ಆಗಿದೆ. ಹೆಲ್ತಿ ಆಗಿರೋರು ಇದೆಲ್ಲ ಏನೂ ಬರಬಾರ್ದು ಅಂತಂದರೆ ದಿನ ಒಂದೊಂದು ಮುಷ್ಟಿಯಷ್ಟು ಮೊಳಕೆ ಕಾಳು ತಿನ್ನಬೇಕು. ತುಂಬ ಸುಲಭ ಇದೆ. ಒಂದಿಷ್ಟು ಮೊಳಕೆ ಕಾಳು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ದಿನ ತಿಂತಾಯಿದ್ರೆ ಆರೋಗ್ಯವಾಗಿರ್ಬೋದಲ್ವಾ? ಮಾಡ್ತೀರಲ್ವಾ? ತಿನ್ಕೋತೀರಲ್ವಾ? ಹೋಗಿ ಬರಲಾ? ಬಾಯ್. ನನ್ನ ಚಾನಲ್ ನಳಿನೀಸ್ ಕ್ವಿಝೀನ್ ವೆಜ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತಾನೇ?